ದೇಶ ಇಬ್ಬಾಗವಾಗುವಂಥ ಹೇಳಿಕೆಗಳನ್ನು ಕೊಟ್ಟಿದ್ರು ಸುರೇಶ್ ಕುಮಾರ್ ಅವರು. ಅದಕ್ಕೆ ರಿಪ್ಲೈ ಆಗಿ ಈಶ್ವರಪ್ಪನವರು ಕೂಡ ಮಾತಾಡಿದರು, ಕಾನೂನು ತರಬೇಕು ಇವರಿಗೆ ಗುಂಡಿ ಕೊಡಿ ಅಂತದಂತ. ಈಗ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರ ವಿರುದ್ಧ ಒಂದು ಕೇಸ್ ಆಗಿದೆ. ಆದರೆ ಆ ಹೇಳಿಕೆ ನೀಡಿದಂಥವ್ರ ವಿರುದ್ಧ ಇನ್ನೂ ಕೇಸ್ ಆಗಿಲ್ಲ. ನೋಡಿ, ಭಾರತ ದೇಶ ಸ್ವಾತಂತ್ರ್ಯ ಆಗಬೇಕಾದ್ರೆ, ಅಖಂಡ ಭಾರತ ಆಗಬೇಕಾದ್ರೆ 200 ವರ್ಷ ಹೋರಾಟವನ್ನು ಮಾಡಿದಿರಿ. ಈ ದೇಶದ ಜನ ಜೀವ ಕೊಟ್ಟಿದ್ದಾರೆ, ಗುಂಡೇಟಿಗೆ ಸತ್ತಿದ್ದಾರೆ, ಜೈಲು ಕೇಸು ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಪುಕ್ಕಟೆ ಸಿಕ್ಕಿಲ್ಲ. ಸೊ ಅಂಥ ತ್ಯಾಗದಿಂದ ಬಂದಂಥದ್ದನ್ನು ಇವತ್ತು ಕರ್ನಾಟಕದ ಒಬ್ಬ ಸಂಸತ್ ಸದಸ್ಯರು, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಸಂಸತ್ ಸದಸ್ಯರು ಅಂದರೆ ಸಂವಿಧಾನಬದ್ಧವಾದಂಥ ಒಂದು ಬದ್ಧತೆ ಇರುವಂಥ ವ್ಯಕ್ತಿ. ನೀವು ಸಾಮಾನ್ಯ ಪ್ರಜೆ ಅಲ್ಲ. ನೀವೇನು ಹೇಳ್ತೀರಿ? ದಕ್ಷಿಣ ಭಾರತವನ್ನು ನಾವು ರಾಷ್ಟ್ರ ಬೇಡಿಕೆ ಇಡಬೇಕಾಗತ್ತೆ ಅಂತ. ನಾಚಿಕೆ ಬರೋಲ್ವಾ? ಮಾನ ಇಲ್ವಾ ನಿಮಗೆ? ಇವತ್ತು ರಾಷ್ಟ್ರವನ್ನು ಒಡೆಯುವಂಥ ನೀವು ಮಾತಾಡ್ತೀರಿ. ನೀವು ರಾಷ್ಟ್ರ ಕಟ್ಟಬೇಕಾದ್ರೆ ಎಷ್ಟು ಪರಿಶ್ರಮ, ಎಷ್ಟು ತ್ಯಾಗ, ರಕ್ತಪಾತ ಆಗಿದೆ ಈ ದೇಶದಲ್ಲಿ. ಸೊ ಅಂಥವ್ರಿಗೆ ಅವಮಾನ ಮಾಡ್ತೀರಿ ನೀವು. ರಾಷ್ಟ್ರದ್ರೋಹದ ಹೇಳಿಕೆ ಇದು. ಸೊ ಅಂಥ ಹೇಳಿಕೆಯನ್ನು ಇನ್ನೂವರೆಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರವು, ಕಾಂಗ್ರೆಸ್ಸು ಕೂಡ ಇವತ್ತು ಸಮರ್ಥನೆ ಮಾಡ್ಕೊಳ್ಳುತ್ತೆ. ಕಾಂಗ್ರೆಸ್ನವ್ರು ನೀವು ಹೊಡಿತಾನೆ ಬಂದಿದ್ರಿ ಈ ದೇಶವನ್ನು. ಪಾಕಿಸ್ತಾನ ಮಾಡಿದಿರಿ, ಬಾಂಗ್ಲಾದೇಶ ಮಾಡಿದಿರಿ, ಭಾಷೆ ಹೆಸರಿನಲ್ಲಿ ಹೊಡೆದ್ರಿ, ಜಾತಿ ಹೆಸರಿನಲ್ಲಿ ಹೊಡೆದ್ರಿ. ಸೊ ಈಗ ದಕ್ಷಿಣ ಭಾರತವನ್ನು ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತನ್ನುವಂಥ ಹೇಳಿಕೆ ಕೊಟ್ಟಿದ್ದು ಅಕ್ಷಮ್ಯ ಅಪರಾಧ. ಇದು ತಪ್ಪಾಗಿದೆ. ಇನ್ನು ಆ ಹೇಳಿಕೆಯ ಸಂಬಂಧಪಟ್ಟಾಗ ಒಬ್ಬ ರಾಷ್ಟ್ರಭಕ್ತರು, ಒಬ್ಬ ಜವಾಬ್ದಾರಿ ಇರುವಂಥ KS ಈಶ್ವರಪ್ಪನವರು ಹಿರಿಯರಿದ್ದಾರೆ, ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದಂಥ ವ್ಯಕ್ತಿ, ಸಿಟ್ಟು ಬಂದೇ ಬರುತ್ತೆ. ಯಾರು ಬರೋಲ್ಲ? ಪ್ರತಿಯೊಬ್ಬ ವ್ಯಕ್ತಿಗೆ ಈ ರಾಷ್ಟ್ರವನ್ನು ಒಡೆಯುವಂಥ ವ್ಯಕ್ತಿಯ ವಿರುದ್ಧ ಸಿಟ್ಟು ಬಂದೇ ಬರುತ್ತೆ. ಆ ಸಿಟ್ಟಿನ ಭರದಲ್ಲಿ ಗುಂಡು ಹಾಕಬೇಕು ಅನ್ನೋಂಥ ಕಾನೂನು ರಚನೆ ಮಾಡಬೇಕು ಅಂತನ್ನುವಂಥದ್ದು ಹೇಳಿದ್ದಾರೆ ವಿನಃ ಇನ್ನೇನು ನಾನೇ ಗುಂಡು ಹಾಕ್ತೀನಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿಲ್ಲ. ಆದರೆ FIR ಮಾಡಿದ್ದಾರೆ. FIR DK ಸುರೇಶ್ ಅವ್ರ ಮೇಲೂ ಕೂಡ ಮಾಡಬೇಕು, ಅಲ್ಲೂ ಕೂಡ ಆಗಬೇಕು. ತಾರತಮ್ಯ ಮಾಡಬಾರ್ದು. ಯಾರು ದೇಶದ್ರೋಹಿ ಹೇಳಿಕೆ ಕೊಟ್ಟಿದ್ರೆ ಅವ್ರ ಮೇಲೂ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೇನೆ. ಸರ್, 100 ರಾಮ ಮಂದಿರ ಕಟ್ಟಲಿಕ್ಕೆ ಪ್ರಸ್ತಾವ